ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ನಾವು ಕಾಫಿ ಟೀಗೆಲ್ಲ ಇದನ್ನೇ ಮಾಡೋದು. ಓಕೆ. ಮತ್ತೆ ಎಲ್ಲ ಅಡುಗೆ ಹುಡುಗರು ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ನೋಡಿ ಹೆಂಗಿದೆ, ಒಳ್ಳೆ ಬೂಸ್ಟ್ ಪೌಡರ್ ಇದ್ದಂಗಿದೆ. ಮತ್ತು ಹೊಸದಾಗಿ ನಾವು ಕಬ್ಬು ಹಾಕಿರೋ ರೀತಿ ಈ ಥರ ಗುಂಡಿ ಹೊಡೆದು ಇದಕ್ಕೆ ಒಂದು ಸ್ಕ್ವೇರ್ ಆಗಿ ಬೀಜ ಮಡಗಿದ್ದೀವಿ. ಅಲ್ಲಿ ಮಡಗಿದ್ದು ಸೇಮ್ ಅದೇ ಥರನೇ. ಇದಾಲೆ ಎಳ್ಳೆ ಕಟ್ಟಿಂಗ್. ಇದು ಮೊದಲೇ ಕಟ್ಟಿಂಗ್ ಎಲ್ಲ ಕಟ್ ಮಾಡ್ಕೊಂಡು ಬೆಲ್ಲವನ್ನು ಮನೆಗಡೆ ಆಲೆ ಒಂದು ವರ್ಷದಿಂದ ತಿಂತಾ ಇದೀವಿ. ಇವಾಗ ಅದು ಬೆಲ್ಲ ಖಾಲಿ ಆಗ್ಬಿಟ್ಟು ಮತ್ತೆ ಇವಾಗ ಇದಕ್ಕೆ ಎಷ್ಟು ಬೀಜ ಹಾಕಿದ್ರೆ ಸರ್? ಇದಕ್ಕೊಂದು ಹಿಂಗೊಂದು ಬೀಜ ಹಾಕಿದ್ರೆ ಹಿಂಗೊಂದು ಸ್ಕ್ವೇರ್ ಆಗಿನೇ ಬೀಜ ಮಡಗಿರ್ತಕ್ಕಂಥದ್ದು. ಮೇಲ್ಗಡೆ ಒಂದು ಇಂಚ್ ಮಣ್ಣು ಇರ್ತಕ್ಕಂಥದ್ದು. ಇವಾಗ ಏನು ಬಿಟ್ಟಿದೆ ಕಾರಣ ಈ ಕಾಡು ಹೆಸರು. ಈ ಕಾಡು ಇನ್ನೂ ದಟ್ಟವಾಗಿ ಬೆಳೀತದೆ. ಇದು ಪೂರ ಹಿಂಗೆ ಬೆಳೀತದೆ, ಇಲ್ಲಿವರೆಗೂ ಕವರ್ ಆಗುತ್ತೆ. ಇದರೊಳಗೆಲ್ಲ ದನನೂ ಕೂಡ ಹಾಕಿದ್ರೆ ಎಲ್ಲನೂ ಕೂಡ ಮಾಡಿದ್ದಾರೆ. ಮತ್ತೆ ಇದು ನೋಡಿ ಸೂರ್ಯನ ಕಿರಣ ಒಳಗಡೆ ಹೋಗುತ್ತಾ. ಇವಾಗ ಬಳ್ಳಿ ಆಲೆ ತುದಿ ನಾಗರಾವತ ಅಲ್ಲಿ ನಿಂತಿದೆ. ಇದು ಮೊದಲಿಗೆ ನನ್ನ 35 ವರ್ಷದಿಂದ ಮನೆ ಮಾಡ್ಕೊಂಡು ಇದರೊಳಗಡೆ ಇದ್ದೆ. ಅವಾಗ ಇಲ್ಲಿದ್ವಿ. ಅವಾಗ ಇವಾಗಲೂ ಕೂಡ ಇಲ್ಲೇ ಇದ್ದೀನಿ. ಅಷ್ಟೆಲ್ಲ ದೊಡ್ಡ ಮನೆ ಕಟ್ಟರು ಕೂಡ ಇವತ್ತು ಇಲ್ಲೇ ಇದ್ದೀರಾ? ಏನಪ್ಪ ನಮ್ಮ ಬೆಕ್ಕುಗಳು ಸುವಿ ತೆಗಿತಾ ಇದೆಯಾ? ಇವೇನಾ ಬೆಕ್ಕಳು ನಿಮ್ಮವು? ತುಂಬಾ ಇದೆ. ಹೊರಗಡೆನೂ ಇದೆ, ಇಲ್ಲೂ ಇವೆಲ್ಲ ಸಣ್ಣವು. ದೊಡ್ಡವೆಲ್ಲ ಹೊರಗಡೆ ಹೋಗಿದೆ. ಸುವಿ ಬರ್ಮನೆ ತುಂಬ ಇದೆ. ಸುಮಾರು ಇಷ್ಟೊಂದು 200 ಆಗಬೇಕಾಗಿತ್ತು. ಇವೇನು ಮಾಡ್ತೇವೆ ಅಂದರೆ ಹೊರಗಡೆ ಕೆಲವು ಕೀಟಗಳನ್ನ ತಿಂದಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ಕೆಲವು ಅಲ್ಲಲ್ಲೇ ಸತ್ತೋಗ್ತವೆ. ಹಾವುಗಳು ಕೂಡ ಹೊಡಿತವೆ. ಅದ್ರ ನನಗೆ ಸೇಫ್ಟಿ. ಏನು ಸರ್ ಇದು ಎಲ್ಲ ಐಟಮ್ಗಳೆಲ್ಲ ಇಷ್ಟೊಂದಿದೆ? ಇದು ಎಲ್ಲ ನಮ್ಮ ಕೃಷಿ ಸಂಬಂಧಪಡ್ತಕ್ಕಂಥವಲ್ವೇನಪ್ಪ. ಇವೆಲ್ಲವೂ ಕೂಡ ಬೇಕು. ಕಳೆ ಕುಡ್ಲು ಕೂಡ ಬೇಕು, ಸಿಸರು ಬೇಕು, ಇದು ಕೂಡ ಬೇಕು, ಇದು ಕೂಡ ಬೇಕು, ಇದು ಕೂಡ ಬೇಕು. ಯಾವುದು ಬೇಡ ಇವು ಯಾಕೆ ಇವಕ್ಕೆಲ್ಲ ದುಡ್ಡೇ ಕೊಟ್ಟಿದ್ದೀವಲ್ಲಪ್ಪ. ಪರಕೆನೂ ಕೂಡ ಬೇಕು. ಆಮೇಲೆ ನೀವೆಲ್ಲ ಪರ್ಕೆಗೆ ಆ ಥರ ಮಾಡಿದ್ರಲ್ಲ ನೋಡಿ ನಿಮ್ಮ ಪರಕೆ. ಇದೆಲ್ಲ ನಾನು ಮಾಡಿರ್ತಕ್ಕಂಥ ಪರಕೆಗಳು. ಏನಿದು? ನನ್ನ ಪರಕೆ ನೋಡಿ, ಒಂದು ಗರಿ ಒಂದು ಕಡ್ಡಿ 1 ವರ್ಷದವರೆಗೂ, 1 ವರ್ಷ ಅಲ್ಲ ಅದು ಹಾಳಾಗೋವರೆಗೂ ಬೀಳಲ್ಲ. ನೋಡಿ ಇವೆಲ್ಲ ಎಷ್ಟು ವರ್ಷದ ಪರಕೆಗಳು ಅಂತಂದರೆ ನೋಡಿ ಇಡೀ ಬಿಲ್ಡಿಂಗ್ನೆಲ್ಲ ಯಾವ ಥರ ಗುಡಿಸಿದೆ ನೋಡಿ. ಇವೆಲ್ಲ ಒಂದು ಕಡ್ಡಿ ಅಂದರೆ ಕೆಳಗೆ ಬಿದ್ದಿದೆಯಾ? ನೀವು ಮಾಡೋ ಪರಕೆಗಳು ಹೆಂಗಿರ್ತವೆ ಹೇಳಿ? ಒಂದು ತಿಂಗಳಿಗೆಲ್ಲ ಇರೋದೇ ಇಲ್ಲ. ಹೌದು ನೋಡಿ. ಅಲ್ಲ ಯಾವ ಥರ ಮಾಡಿದ್ರಿ ಇದನ್ನ? ಅಷ್ಟೇ ಮಾಡಿರೋದು. ನೀವು ನೋಡಿದ್ರಲ್ಲ ಅಷ್ಟೇ ಮಾಡಿರ್ತಕ್ಕಂಥದ್ದು. ಇದು ಯಾವ ಥರ ಮಾಡಿದ್ರೆ ಅವ್ನಿಗೆ ಅರ್ಥ ಆಗ್ತಿಲ್ಲ. ಅಂದರೆ ಇವಾಗ ಕಡ್ಡಿ ತಗೋತೀರಾ, ಇದನ್ನ ಯಾವ ಥರ ಫಿಕ್ಸ್ ಮಾಡಿದ್ದೀರಾ? ಅದನ್ನ ಅದೇನಿಲ್ಲ, ಬೇಕಾದ್ರೆ ನೋಡಿ ನಿಮಗೆ ಆ ಅಳತೆ ಬೇಕಾದ್ರೆ ಈ ಥರ ಪೈಪ್ ಆದರೂ ಕೂಡ ಪರವಾಗಿಲ್ಲ, ಇಲ್ಲ ಬಾಟ್ಲುಗಳಾದ್ರೂ ಪರವಾಗಿಲ್ಲ. ಆ ಬಾಟ್ಲನ್ನ ಕೆಳಗಡೆ ಮೇಲ್ಗಡೆ ಕಟ್ ಮಾಡಿ ಬಿಸಾಡಿ ಅಲ್ಲಿಂದ ಕೆಳಗಡೆ ಜಾರ್ಸ್ಕೊಂಡ್ಬಂದು ಟೈ ಅಂತದ್ದು ಕೂಡ ಕೊಟ್ಟಿಲ್ಲ. ಅಲ್ಲಿಂದ ಕೆಳಗಡೆ ಕುಕ್ಕಿ 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 ಮಾಡಿರ್ತಕ್ಕಂಥದ್ದು. ಅದು ಬಂದು ಟೈಟ್ ಆಗೈತಿ. ಟೈಟ್ ಆಗಿದೆ. ಅರ್ಥ ಆಯ್ತು. ಟೈಟ್ ಆಗಿದೆಪ್ಪ. ಓಕೆ ಓಕೆ, ಚೆನ್ನಾಗಿದೆ ಸರ್, ಯುನಿಕ್ ಆಗಿದೆ. ಅವತ್ತಿಂದ ಇಲ್ಲಿವರೆಗೂ ಕೂಡ ನಾನು ಇಲ್ಲಿ ಬಂದಾಗಿಂದ ಸ್ಟಾರ್ಟ್ ಮಾಡಿದ್ದು ಇಡೀ ಬಿಲ್ಡಿಂಗ್ ಇಡೀ ರೋಡ್ ಎಲ್ಲಾನು ಕೂಡ ಗುಡಿಸಿರ್ತಕ್ಕಂಥ ಪರಕೆಗಳು. ಇವೆಲ್ಲ ಸಾವದಿರ್ತಕ್ಕಂಥದ್ದು. ಸಾವದಿರು ಕೂಡ ಒಂದು ಕಡ್ಡಿ ಕೆಳಗಡೆ ಬಿದ್ದಿದೆಯಾ? ಇದಾಲೆ ಒಂದು 5 ವರ್ಷ ಆಗಿದೆಯೇನೋ. ಇವೆಲ್ಲ ಹಳೆ ಪರಕೆಗಳಿಪ್ಪ. ಇದು ಈ ವರ್ಷ ಇವೆಲ್ಲ ಈ ವರ್ಷ ಮಾಡಿರ್ತಕ್ಕಂಥ ಪರಕೆಗಳು. ಓಕೆ. ಗಾಡಿ ಇದೆಯಲ್ಲ, ಗಾಡಿ ನಮ್ಮ ಅಪ್ಪಂದಿರೆಲ್ಲ ದನಿ ಗಾಡಿ ಇತ್ತಲ್ಪ, ಅದನ್ನ ಮಾರಿಲ್ಲ, ನಾವು ಮಡಿಕೊಂಡಿದೀವಿ. ಇವೆಲ್ಲವೂ ಕೂಡ ಯೂಸೇನೆ. ಇವನ್ನೆಲ್ಲ ಮತ್ತೆ ಬೇಕು ಅಂತ ಕೊಂಡ್ಕೊಂಬರಕೋದ ಮತ್ತೆ ದುಡ್ಡು ಬೇಕು. ಇವನ್ನೆಲ್ಲ ಅಲ್ಲಿ ಮಡಗಿದೀನಿಪ್ಪ. ಅಲ್ಲಿ ಮೋಟ್ರು ಮಡಗಿದೀವಿ, ಅದನ್ನ ಯೂಸ್ ಮಾಡ್ತಾ ಇಲ್ಲ. ಇವಕ್ಕೆಲ್ಲ ದುಡ್ಡು ಕೊಟ್ಟಿರ್ತೀವಿ, ಮತ್ತೆ ಇದನ್ನ ವೇಸ್ಟ್ ಏನೆಲ್ಲ ಮತ್ತೆ ಉಪಯೋಗ ಬೇಕಾಗುತ್ತೆ. ಇವೆಲ್ಲ ಇಲ್ಲಿ ಮಡಿಕೊಂಡಿದೀನಿಪ್ಪ. ಎಲ್ಲ ಐಟಮ್ಗಳು, ಕೃಷಿ ಉಪಕರಣಗಳೆಲ್ಲ ಇಲ್ಲೇ ಇದೆ. ಆಮೇಲೆ ಅಡಿಕೆ ಸಸಿ ನರ್ಸರಿಗಳನ್ನ ನಾವೇನ್ ಮಾಡ್ತೀವಿ, 20,000 ನರ್ಸರಿನೂ ಕೂಡ ಮೊಳಕೆನೆಲ್ಲನೂ ಕೂಡ ಇದೇ ಜಾಗದಲ್ಲಿ ನಾವು ಸ್ಟೋರ್ ಮಾಡೋದು. ಎಲ್ಲೆಲ್ಲಿ ಇಷ್ಟೇ ಜಾಗದಲ್ಲಿ ಇಲ್ಲೇನು ಇಟ್ಕೆ ಕಟ್ಟಿದಲ್ಲ ಈ ಟೈಪಲ್ಲಿ. ಇಲ್ಲೇನೆ ಹೆಚ್ಚು ಕಡಿಮೆ ಒಂದು 6,000 ಲಾಟ್ ಬೀಳ್ತದೆ. ಮತ್ತೆ ಇಲ್ಲಿಂದ ಇಲ್ಲಿ ಒಂದು 6,000 ಲಾಟ್ ಬೀಳ್ತದೆ. ಮತ್ತೆ ಈ ರೂಮ್ನಲ್ಲಿ ಒಂದು ಇಲ್ಲಿ ಆಲ್ರೆಡಿ ಈ ನೆಳ್ಳಲ್ಲಿ ಚೆನ್ನಾಗಿ ಬರ್ತವೆ ಬೇಸಿಗೆನಲ್ಲಿ. ಈ ನೆಳ್ಳಲ್ಲಿ ಇಲ್ಲಿ ಹೋಸಲ ಮಾಡಿದಿರ್ತಕ್ಕಂಥವು. ಇಲ್ಲಿನೂ ಕೂಡ ಕೆಲವು ವೇಸ್ಟೇಜ್ ಆದಂಥ ಮೊಳಕೆಗಳು ಇವು. ಇದು ಇಷ್ಟು ಜಾಗದಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 8,000 ಇಲ್ಲಿ ಮೊಳಕೆ ಬರ್ತವೆಪ್ಪ. ಓಕೆ. ಒಂದೇ ಜಾಗ ಹಂಗೆ ಹಾಕ್ಬಿಡ್ತೀರಾ? ಆಮೇಲೆ ಅದಕ್ಕೆ ನೀರು ಹಾಕ್ತೀರಾ? ನೀರು ಕೊಡ್ತೀರಾ? ಡೈಲಿ ನೀರು ಕೊಡ್ತಾ ಇರ್ತೀನಿ, ಮಾಡ್ತಾ ಇರ್ತೀನಿ. ಇಲ್ಲಿ ಅಲ್ಲಿ ಒಳಗಡೆ ಜಮೀನಿಗಿಂತಲೂ ಕೂಡ ಇಲ್ಲಿ ತುಂಬಾ ಚೆನ್ನಾಗೇ ಬರ್ತಾ ಇದೆಯಪ್ಪ. ಲೈಟ್ ಇಲ್ಲ ಇದ್ರದ್ದು?
ಅಲ್ಲಿ ಹೇಳಿದ್ನಲ್ಲ ಒಂದು 10ರಿಂದ ಒಂದು 12,000 ಮೊಳಕೆಗಳನ್ನ ಇಲ್ಲೇ ಬಿಟ್ಕೊಂಡ್ಬಿಡ್ತೀವಿ ನಾವು. ಅಂದ್ರೆ ಮೊಳಕೆ ಹೊಡೆತಕ್ಕೂ ಇಲ್ಲಿ ಇಕ್ತೀರಾ? ಸೇಮ್ ಈ ಥರ ಇದು ಫಾರ್ಮ್ ಗಿಡ ಇದೆಯಪ್ಪ. ಫಾರ್ಮ್ ಗಿಡ ಇದು ಫಾರ್ಮ್ ಗಿಡ. ಇದು ಫಾರ್ಮ್ ಗಿಡ ಅಂದ್ರೆ ಗೊತ್ತಲ್ಲ? ಫಾರ್ಮ್ ಗಿಡವನ್ನು ಇದರೊಳಗಡೆ ಸುಮಾರು ಇದು ಒಂದು 2,000 ಬೀಜ ಇದೆ. ಅದನ್ನು ಪ್ಯಾಕೆಟ್ಗೆ ಹಾಕಿ ಮಡ್ಗಣಪ್ಪ ಅಂದ್ಕೊಂಡು ಇಲ್ಲೂ ಇದೆ, ಇಲ್ಲೂ ಲೇಟಾಗಿ ಹಾಕಿದ್ದೆ. ಇವು ಫಾರ್ಮ್ ಗಿಡಗಳು. ಬರೀ ಇಷ್ಟಾಗದಲ್ಲೇ ನಾನು ಒಂದು 12,000 ಮೊಳಕೆಗಳನ್ನು ಇದೇ ಜಾಗದಲ್ಲೇ ನಾನು ಮಾಡ್ಕೊಳ್ತಕ್ಕಂಥ. ಇಲ್ಲಿ ಮಾಡ್ಕೊಂಡು ಆಮೇಲೆ ಇದು ಮಾಡ್ತೀರಾ? ಒಟ್ಟಿನಲ್ಲಿ ಏನಪ್ಪ ಅಂದ್ರೆ ಅದಕ್ಕೆ ತುಂಬ ಕೂಲ್ ಬೇಕು. ಜಾಸ್ತಿ ಡ್ರೈ ಆದ್ರೂ ಕೂಡ ಮೊಳಕೆ ಫೇಲ್ಯೂರ್ ಆಗ್ಬಿಡ್ತವೆ. ಹೊರಗಡೆ ತೇವಾಂಶ ಜಾಸ್ತಿ ಬೇಕು ಅಂತ. ತೇವಾಂಶ ಬೇಕಪ್ಪ. ಒಳಗಡೆ ಅಲ್ಲಾಕ್ರು ಕೂಡ ಅದಕ್ಕೆಲ್ಲ ಮಲ್ಚಿಂಗ್ ಎಲ್ಲ ಮಾಡಿ ಮತ್ತೆ ನೆಳ್ಳೆಲ್ಲ ಮಾಡಿ ನೋಡ್ಕೊಂಡ್ರೆ ಅಲ್ಲೂ ಬರ್ತವೆ. ಅಂದ್ರೆ ಜಾಸ್ತಿ ಏರಿಯಾ ತಗೊಳ್ಳೋದು. ಅಂದ್ರೆ ಬರೀ ಇಷ್ಟಾಗಲೇ ಜಾಗ ಇಷ್ಟು ಕುರುಮೊಳಕೆ ಆದ ತಕ್ಷಣ ನಾನು ಅದನ್ನು ಪ್ಯಾಕೆಟ್ ಮಾಡಿ ಪ್ಯಾಕೆಟ್ಗೆ ಹಾಕ್ಬಿಡ್ತೀನಿ. ಹೌದು, ಪ್ಯಾಕೆಟಿಗೆ ಮಡಿಕೊಂಡ್ಬಿಡ್ತೀವಿ. ಓಕೆ, ಹಾಗೆಪ್ಪ ನಡಿ ಮನೆ ಹತ್ರ ನೋಡಿ ಪಪ್ಪಾಯ ಅದಕ್ಕೆ ತನ್ನಟಿಗೆ ತಾನೇ ಉಡ್ತು. ಯಾಕೆ ತಾಯಿ ಬೇರೆನ ಉಳಿಸ್ಬೇಕು ಅನ್ನೋ ಕಾರಣ ಕೇಳ್ತೀನಿ ಅಂತಂದ್ರೆ, ಇದು ತನ್ನಟಿಗೆ ತಾನೇ ಉಡ್ತಾ ಅಂದ್ರೆ ನೀವು ತಿಂದು ಎಷ್ಟಿದ್ರು ಹುಟ್ಟಿತಾ, ಇದೆಲ್ಲ ಬಿದ್ದಿರೋ ಕಳೆನೆಲ್ಲ ಹಾಕಿದಿನ, ಬಾಳೆಹಣ್ಣು ತಿಂದಿರೋದೆಲ್ಲ ಹಾಕಿದಿನ. ನೀವು ಪಕ್ಕ ಇನ್ನೊಂದು ಗಿಡವನ್ನು ಕಿತ್ತಿ ನಾಟಿ ಮಾಡಿರೋ ಗಿಡ ಇದ್ರೆ ಚೆನ್ನಾಗಿ ನಿಮ್ಗೆ ಅನುಭವ ಆಗಿರೋ ಗೊತ್ತಾಗ್ದಾಯ್ತು. ಇದು ಹೆಂಗಂದ್ರೆ ಹೆಲ್ತಿ ಆಗಿರ್ತದೆ. ಇದು ಲಾಂಗ್ ಟೈಮ್ ಇರುತ್ತೆ. ಕಿತ್ತಿ ನಾಟಿ ಮಾಡಿರ್ತಕ್ಕಂಥದ್ದು ಇಂಥ ಹಣ್ಣೆಲೆಗಳು ಜಾಸ್ತಿ ತುದಿವರೆಗೂ ಇರ್ತವೆ. ಕಿತ್ತಿ ನಾಟಿ ಮಾಡಿರ್ತಕ್ಕಂಥದ್ದು ತಾಯಿ ಬೇರನ್ನು ತನ್ನಟಿಗೆ ತಾನೇ ಹುಟ್ಟಿರ್ತಕ್ಕಂಥ ತಾಯಿ ಬೇರಲ್ಲಿ ಹೆಲ್ತಿ ಆಗಿರುತ್ತೆ ಗಿಡಗಳು. ನೀರೇ ಬೇಡಬೇಡಿ ನೀವು ಅವಾಗ. ಕಾರಣ ಏನಪ್ಪ ಅಂದ್ರೆ 3 ಅಡಿನ ಕೆಳಗಡೆ ಬೇರೆ ಹೊಂಟೋಗ್ಬಿಡ್ತದೆ. ನೀವು ಕಿತ್ತಿರೋದು 3 ಅಡಿನ ಮೇಲ್ಗಡೆನೇ ಇರ್ತದೆ. 3 ಅಡಿನ ಮೇಲ್ಗಡೆ ನೀವು ನೀರು ಕೊಡಬೇಕು. 3 ಅಡಿನ ಕೆಳಗಡೆ ಬೇರೆ ಹೊಂಟೋದಾಗ 3 ಅಡಿನ ಕೆಳಗಡೆ ಎಲ್ಲ ತಲೂ ಕೂಡ ತೇವಾಂಶ ಇದ್ದೇ ಇರ್ತದೆ. ಅಲ್ಲಿವರು ಸಂದೆ ಇಟ್ಟು ಹೋಗಲ್ಲ, ಬೇಸಿಗೆನಲ್ಲೂ ಕೂಡ. ಹೌದು. ಹಂಗಾಗಿ ತಾಯಿ ಬೇರನ್ನ ನೇರವಾಗಿ ಭೂಮಿ ನೋಡಿ ಯಾವ ಥರ ಇಲ್ಲಿಂದ ತಗೊಂಡಿದ್ಯಪ್ಪ. ಇಲ್ಲಿಂದ ಕಾಯಿ ಬಂದಿದೆ. ಓಕೆ, ಇಲ್ಲಿಂದ ಕಿತ್ತಿದ್ದಾರೆ. ಗಿಡ ಹೆಲ್ತಿಯಾಗಿ ಆಯ್ತಾ ಇಲ್ವಾ? ತುಂಬಾ ಹೆಲ್ತಿ ಆಗಿದೆ. ನೋಡಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ರೋಗ ಇಲ್ಲ, ಮತ್ತೊಂದಿಲ್ಲ. ಮತ್ತೆ ಬುಡದಲ್ಲೂ ಕೂಡ ಮಲ್ಚಿಂಗ್ ಇದೆ. ಹೌದು. ಇದು ಬಂದು ಒಂದೇ ಅಲ್ಗ ಬ್ರೈನ್ ಹೌದು, ಮೆದುಳು ಸೊಪ್ಪು ಅಂತ, ಒಂದೆಲ್ಗ ಸೊಪ್ಪು ಅಂತ ಹೇಳ್ತಾರೆ. ಬ್ರೈನ್ ಲೀಫ್ ಮೆಮೊರಿ ಪವರ್ಗೆ ಡೈಲಿ ಅದನ್ನ ನಾವು ತೆಂಗಿನಕಾಯಿ ಚಟ್ನಿ ಮಾಡೋಂಥ ಟೈಮ್ನಲ್ಲಿ ಕೂಡ ಒಂದಿಡೀ ಕಿತ್ತಿ ತೊಳೆದ್ಬಿಟ್ಟು ಅದಕ್ಕೆ ಹಾಕಿದ್ರು ಕೂಡ ಟೆನ್ಷನ್ಗೆಲ್ಲ ನಿವಾರಣೆಗೆ ಒಳ್ಳೆ ಮೆಡಿಸಿನ್ ಇತ್ತು ಇದು. ಒಂದೆಲಗ ಹೌದು, ನೋಡಿದ್ದೀನಿ, ಕೇಳಿ. ಬ್ರಾಹ್ಮಿ ಸೊಪ್ಪು ಅಂತ ಹೇಳ್ತಾರೆ. ಓಕೆ, ಇದು ಹೈಬ್ರಿಡ್. ಇದು ನಾಟಿ ಬೇರೆ ಟೈಪಲ್ಲಿ ಬರ್ತದೆ. ಅದು ಚೆನ್ನಾಗಿದೆ. ಇದೊಂದು ಸ್ವಲ್ಪ ಎಲೆ ದೊಡ್ಡದು ಬರ್ತದೆ. ಇದೆಲ್ಲ ಒಂದೇ ಒಂದು ಗಿಡವನ್ನು ತಂದು ಅಲ್ಲಿ ಇದನ್ನು ಬೋರ್ ಸರ್ ಇದು. ಇದು ನೀರು ತುಂಬ ಕಮ್ಮಿ ಬರ್ತಾ ಇತ್ತು. ಆ ಕಮ್ಮಿ ನೀರಿನಲ್ಲೂ ಕೂಡ ಇಡೀ ತೋಟವನ್ನು ನಾನು ಸಮೃದ್ಧಿ ಆದಂತ ಇಳುವರಿ. ಅವಾಗ ಡ್ರಿಪ್ ಇರಲಿಲ್ಲ. ಸುಮಾರು 18 ವರ್ಷದ ಹಿಂದೆ. ಅವತ್ತು ಕೂಡ ಬರೀ 2 ಇಂಚು 1.5 ಇಂಚು ನೀರು ಬರ್ತಾ ಇತ್ತು. ಅವಾಗ ಹೈ ನೀರಾವರಿಯಲ್ಲೇ ಮೇಂಟೈನ್ ಮಾಡ್ತಿದ್ರೆ. ಅದರೊಳಗೇನೆ ಇಡೀ ಕೃಷಿ ಇದನ್ನೆಲ್ಲನೂ ಕೂಡ ನಾನು ಮಾಡಿದ್ದು. ಯಾವುದನ್ನ ಅಡಿಕೆ ಗಿಡ ನೆಟ್ಟಿದ್ದು ಇದೆಲ್ಲ ಮಾಡಿದ್ದು ಇದೊಂದು ಬೋರ್ ಒಳಗೇನೆ. ಓಕೆ, ನಾನು ಇಲ್ಲದೆ ಇದ್ದಾಗ ನಮ್ಮ ಮನೆಯವರು ಆ ರೋಡ್ ಪಕ್ಕ ಮತ್ತೊಂದು ಬೋರನ್ನು ಕೊರ್ಸ್ಕೊಂಡಿದ್ದಾರೆ. ಕಮ್ಮಿ ನೀರೊಳಗೇನೆ ನಾವು ತೋಟವನ್ನು ಮಾಡಿ ಸುತ್ತ 3.5 ಎಕರೆ ತೋಟನೂ ಒಂದು ಬೋರಲ್ಲೇ ಮೇಂಟೈನ್ ಮಾಡಿ. 3.5 ಎಕರೆ ಜಮೀನು ಕೂಡ ಇದೊಂದು ಬೋರ್ ಒಳಗೇನೆ ನಾವು ಮತ್ತೆ ಆ ತೋಟದಿಂದ ಇಲ್ಲಿವರೆಗೂ ಆ ಊರವರೆಗೂ ಕೈನಲ್ಲೇ ಬಂದಿದ್ವಿ. ಅಂದ್ರೆ ಆ ಸಲಿಕೆನ ತುಂಬಾ ಚಿಕ್ಕದ್ ಮಾಡ್ಕೊಂಡಿದ್ವಿ. ಒಂದ್ ಕಾಲ ಮಾತ್ರ ಒಳಗೆ ಹೋಗ್ಬೇಕು. ಆ ಪೈಪ್ ಇರೋದಿಷ್ಟು ಅಷ್ಟೇ ತಾನೆ. ಅದಕ್ಕೆ 2 ಇಂಚ್ ಪೈಪ್ 2.5 ಇಂಚ್ ಪೈಪ್ ಮಾಮೂಲಿ ಪೈಪ್ಗಳು ಬರ್ತಾವಲ್ಲ, ಆ ಪೈಪನ್ನು ಭೂಮಿಗೆ ಹಾಕಿದ್ದು. ಅದಕ್ಕೆ ಇನ್ನೆಷ್ಟೆಲ್ಲ ಜಾಗ ಬೇಕು. ಅದನ್ನು ತೋಡ್ಲಿಕ್ಕೆ ಅದೇ ಯಾಕೆ ಅಷ್ಟೊಂದು ದೊಡ್ಡ ಸಲಿಕೆ. ಚಿಕ್ಕ ಆ ಸಲಿಕೆನ ಫೋಲ್ಡ್ ಮಾಡಿಬಿಟ್ಟು ಅಷ್ಟನ್ನೇ ಬಕ್ಕೊಂಡು ಎತ್ಕೊಂಡು ಬಂದಿದೆ. ಇಲ್ಲಿವರೆಗೂ ತಂದಿದ್ದೀರಾ? ಬನ್ನಿ, ಮೇಲ್ಗಡೆ ನಾಯಿಗಳೆಲ್ಲ ಇದೆ. ಬನ್ನಿ ನೋಡೋಣ. ನೀವು ಎಷ್ಟು ಬ್ರದರ್? ಇಲ್ಲಿ ನಮ್ಮ ಒಡ ಹುಡುಗರು ಟೋಟಲ್ 3 ಎಲ್ಲ ಇದೆ. ಬೆಲ್ಲಕ್ಕೆ ಅಂತ ತಂದು ಮಡಗಿದ್ದಾರೆ. ಅಂದ್ರೆ ನೀವೇ ತಯಾರು ಮಾಡ್ತೀರಾ? ತಯಾರು ಮಾಡಲ್ಲ, ಕಬ್ಬ ಇದೆ. ನಾವು ಆಲೆ ಮನೆ ಕೊಡ್ತೀವಿ. ಅಲ್ಲಿ ಬಾಳೆಗೆ ಮತ್ತೆ ಕಬ್ಬಿಗೆ ಸಾವಿಲ್ಲ, ಟೈಮಿದೆ, ಅತಿ ಸಾವಿಲ್ಲ. ಅದಕ್ಕೆ ರಾಸಾಯನಿಕ ಕೊಡಬಾರ್ದು. ನಾವು ಗೊತ್ತಾದ್ರೂ ಕೂಡ ಬಾಳೆ ಮತ್ತೆ ಕಬ್ಬು ತುಂಬ ಇದೆ, ಸಾಯಲ್ಲ. ಇದು ಕೂಡ ನೋಡಿ, ಇವೆಲ್ಲ ಬಾಳೆ ಸಂಬಂಧಪಟ್ಟಂಥ ಕೈಲಿಂಗಲ್ಲ. ಅಂದರೆ ಈ ಶೋ ಗಿಡ ಇದೆ, ಅದು ಕೂಡ ದೊಡ್ಡ ತಪ್ಪನಾಗಿ ರೆಡಿ ಆಗ್ತದೆ. ಅದಕ್ಕೆ ವಿಷವನ್ನು ಬಿಡಬಾರ್ದು. ಬಾಳೆನೂ ಕೂಡ ಅಷ್ಟೇ. ವಿಷ ಆಹಾರವನ್ನು ಕೊಡಲಿಲ್ಲ ಅಂದರೆ ಜೂನ್ ಪೂರ್ತಿ ವಂಶ ಪರಂಪರೆ. ಇಲ್ಲಿ ಮನೆ ಮಾಡಿಲ್ಲ ಇಪ್ಪ, ನಾವು ಸಪ್ರೇಟ್ ಮನೆ ಮಾಡಬೇಕು. ಮನೆ ಇವರೇ ವಾಸ ಮಾಡ್ತಾರೆ. ಹೌದಾ? ಎಷ್ಟು ಚೆನ್ನಾಗಿದೆ ಮನೆ. ಇವತ್ತು ವಾಶ್ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ. ಸ್ವಲ್ಪ
ಮೆಡಿಟೇಷನ್ ಇದೆಲ್ಲ ಕೂಡ ನಮಗೆ ನಮ್ಮ ಕಿಚನ್ ಮೆಡಿಟೇಷನ್ಗೆ ನಮ್ಮದೇ ಕೆಳಗಡೆ ನೋಡಿ ಎಲ್ಲ ಕೃಷಿ ಭೂಮಿಯಲ್ಲಿ ಕಡಿಮೆ ಸಮಯದಲ್ಲಿ ಇಷ್ಟು ದೊಡ್ಡ ಮನೆ ಮಾಡಿರುತ್ತೆ ನೀವು ನೀನು ಮನೆಗೆ ಬಂದಿಲ್ಲ ಇನ್ನೂರು ಕೂಡ ಪೇಂಟಿಂಗ್ ಮಾಡಬೇಕಂದ್ರೆ ಇದು ಮನೆ ಕಟ್ಟಿಲ್ಲ. ಹಾಂ ಇಲ್ಲಿ ಯಾರು ಡಬಲ್ ಬರೋಲ್ಲ ಸಿಂಗಲ್ ಯಾರು ಬರುವಂಥ ವಿಸಿಟರ್ಸ್ಗೆ ಅದೊಂದು ರೂಮ್ ಅಂತ ಕೊಡ್ತೀನಿ. ಅದು ಆ ಕಡೆ ಇದು ರೆಸ್ಟ್ ರೂಮ್ ಇದು ರೆಸ್ಟ್ ರೂಮ್. ಹಾಂ ರೆಸ್ಟ್ ರೂಮ್ ಎರಡಿದೆ ನೋಡ್ಬೇಕು ಏನೇ ಪಿರಮಿಡ್ ಟೈಪಲ್ಲಿ ಆಗಬೇಕಾಗಿತ್ತು. ಆ ಪಿರಮಿಡ್ ಟೈಪಲ್ಲಿ ಮಾಡಲಿಕ್ಕೆ ಒಬ್ಬರು ಇಂಜಿನಿಯರ್ ಸಿಗಲಿಲ್ಲ. ಮತ್ತು ಆ ಟೈಮ್ ನನಗೆ ಭಯ, ಇದು ಅಷ್ಟೊಂದು ತರ್ತೀನ ಒಂಥರ ಟೆನ್ಷನ್ನೇ ಇತ್ತು ನನಗೆ ಹೇಳಬೇಕು ಅಂದರೆ. ಹೇಳಿದ್ರೆ 20 ಲಕ್ಷಕ್ಕೆ ಮನೆ ಕಟ್ಟಿರೋದನ್ನ ಹೋಗಿ ಇದು ಬೇಕಂತ ಕೂಡ ಕಾಣ್ತಿದ್ದೀನಿ. ಓಕೆ ಬೆಲ್ಲ ಇದೆ ನಮ್ಮ ಕಬ್ಬಿನ ಮಾಡಿರ್ತಕ್ಕಂಥದ್ದು. ಬೆಲ್ಲ ಹತ್ರ ಫೋನ್ ಮಾಡ್ತಿದ್ವಿ. ಇಲ್ಲಿ ಆಲೆಮನೆ ಯಾವ ಇದರಿಂದ ಅಲ್ಲಿ ಮಂಡ್ಯ ಹತ್ರ ಹೋಗಿ ಇಲ್ಲಿಂದ ಕತ್ತೋಳ ಅಲ್ಲಿ ಮಾಡ್ತೀವಿ. ಹೌದು ಕಬ್ಬು ಅಲ್ಲಿ ಜಾಸ್ತಿ ಆಗಿ ಒಂದು 50 ಗಿಣಿ ತುಂಬ ದೂರ ಕಟ್ ಮಾಡ್ಕೊಂಡು ಅಂತ ಹೋಗೋದು ಟ್ರಾನ್ಸ್ಪೋರ್ಟೇಷನ್ ಆಟೋ ಟ್ರಾಕ್ನಲ್ಲಿ ಟ್ರ್ಯಾಕ್ಟರ್ ತುಂಬ ಇತ್ತು. ಆದರೆ ಸುಮಾರು 1 ಜನವರಿಯಲ್ಲಿ ಮಾಡಿಸಿದ್ರು. ಎಲ್ಲ ಖಾಲಿಯಾಗಿ ಇಷ್ಟು ಮಡಿಕೊಂಡಿದ್ದೀವಿ. ಪೌಡರ್ ಮಾಡಿದ್ದಾರೆ ಕಾಫಿಗೆ. ಅಲ್ಲೇ ಪೌಡರ್ ಮಾಡ್ಕೊಂಡಿದ್ದೀವಿ. ಎಲ್ಲ ಸೇವಾ ಮಾಡಿದೆ. ಹಾಂ ಪೌಡ್ರ್ ಆದರೆ ಲಾಂಗ್ ಟೈಮ್ ಇರ್ತದೆ. ನಾವು ಹಚ್ಚು ಮಾಡಿಕೊಂಡ್ರೆ ಬೇಗ 1 ತಿಂಗಳು 2 ತಿಂಗಳಿಗೆಲ್ಲ ಎಲ್ಲ ಮೆಲ್ಟ್ ಆಗಿರ್ತೈತೆ. ಆ ಥರ ಇದೆ. ತುಂಬ ಚೆನ್ನಾಗಿ ಬೂಸ್ಟ್ ಇದ್ದಂಗಿದೆ. ತಿಂದಿಗೆ ನನಗೊಂದು ಸ್ವಲ್ಪ ಪುಡಿ ಸ್ವಲ್ಪ ಅದು ನಮ್ಮದೇ ಕಬ್ಬಿನ ಹೇಳಿದ್ಮೇಲೆ ಅವಾಗಲೇ ಒಬ್ಬ ರೈತನಾಗಿ ಎಲ್ಲನೂ ಕೂಡ ನಾವು ಇಲ್ಲೇ ಬೆಳಕಬೇಕು ಅಂತ ಹಾಗೆ ಅವ್ರಿಗೂ ಸ್ವಲ್ಪ ಕುಡಿ ಬೂಸ್ಟ್ ಪ್ಯೂರ್ ಆರ್ಗ್ಯಾನಿಕ್. ತುಂಬ ಚೆನ್ನಾಗಿ. ನಾವು ಕಾಫಿ ಟೀಗೆಲ್ಲ ಇದನ್ನೇ ಮಾಡೋದು. ಓಕೆ ಮತ್ತೆ ಎಲ್ಲ ಅಡುಗೆ ಹುಡುಗರು ಕೂಡ ಇದನ್ನೇ ಯೂಸ್ ಮಾಡ್ತಾರೆ. ನೋಡಿ ಹೆಂಗೆ ಒಳ್ಳೆ ಬೂಸ್ಟ್ ಪೌಡರ್ ಇದ್ದಂಗಿದೆ. ಒಂದು ಎಷ್ಟು ಗುಣಿ ಇದೆ ಅಂದರೆ ಕಬ್ಬಿದು 50ರಿಂದ 60 ಗುಣಿ ಮೇಲಿಲ್ಲ. ಅಂದರೆ ಎಷ್ಟು ಬಂತು? ಒಂದು 2 ಕ್ವಿಂಟಲ್ ನನಗೆ ಇದು ಬಂತು. ಇವೆಲ್ಲ ಚೀಲ ಎಲ್ಲ ಖಾಲಿ ಆಗಿರುತ್ತೆ ನಮಗೆ. ಇನ್ನು ಅಷ್ಟು ಉಳ್ಕೊಂಡಿದೆ. ಅದು ಖಾಲಿ ಆಗೋರೊಳಗಡೆ ಮತ್ತೆ ನನಗೆ ಕಬ್ಬು ಈ ಕಟಿಂಗ್ ಮಾಡ್ಕೋಬೋದು. ದೀಪಾವಳಿ ಎಲ್ಲ ಕಟಿಂಗ್ ಮಾಡೋದು. ದೀಪಾವಳಿ ಕಟಿಂಗ್ ಮಾಡಲ್ಲ, ಜನವರಿ ಕಟಿಂಗ್ ಮಾಡ್ತೀವಿ. ಈ ಖಾಲಿ ಆಗೋರೊಳಗಡೆ ಮತ್ತೆ ಕಬ್ಬು ರೆಡಿ ನಾವು ಮಾಡಿ ಕಟಿಂಗ್ ಸಿವಿ. ಇದ್ರದ್ದು ಏನು ಗೊತ್ತಾ, ಇದು ನಮ್ಮ ರೂಮಿಗೆ ಬಂದ್ಬಿಡ್ತದೆಲ್ಲ ಗಲೀಜು ಮಾಡ್ತದೆ ಅಂತ ಅಂದ್ಬಿಟ್ಟು ಒಡೆದೆ ಕಡ್ಡಿನಲ್ಲಿ ಒಡೆದೆ. ತಲೆಗೆ ಬೀಳ್ತು. ತಲೆಗೆ ಬಿದ್ದಾಗ ಏನಾಯಿತು, ಪ್ರಜ್ಞೆ ತಪ್ಪಿ ತುಂಬ ಸತ್ತೋಗೋದ ರೀತಿಯಲ್ಲಿ ಒದ್ದಾಡ್ತಾ ಇತ್ತು. ಮತ್ತೆ ಸತ್ತೋಗ್ಬಿಡ್ತಲ್ಲ, ನಾನು ಎತ್ಕೊಂಡು ಅದನ್ನ ಪೂರ ಮಸಾಜ್ ಮಾಡಿದೆಪ್ಪ. ಅದು ತಿರುಗು ಮತ್ತೆ ನಾನು ಹೊಡೆದ್ರೂ ಕೂಡ ಬೇರೆ ಬೇಕಲ್ಲ ದೂರ ಹೋಗ್ತೀವಿ, ನನ್ನ ಹತ್ರನೇ ಬಂದು ಸುತ್ತಾಡ್ತದೆ. ಸತ್ತೋಗ್ಬಿಡ್ತಿತ್ತು. ಪೂರ ಮಸಾಜ್ ಮಾಡಿದೆ. ಡೆತ್ ಆಗ್ಬಿಡ್ತದೆ, ಅಯ್ಯೋ ಪಾಪ ಅಂದ್ಕೊಂಡು ಪೂರ ಮಸಾಜ್ ಮಾಡಿದೆ. ಈಗ ಅವನು ಎನಿ ಟೈಮ್ ವಾಕ್ ಮಾಡಲೇ ಹಿಂದಲೇ ಬರ್ತಾ ಇರೋದು. ಒಳಗಡೆ ಹೋಗ್ಲಿ ನಾನು ಓಡೋದು ಕೂಡ ಹಿಂದಿಂದಲೇ ಓಡಾಡ್ತೀನಿ. ಅದೇನು ಗೊತ್ತಿಲ್ಲ ನೋಡಿ. ನನ್ನ ಪ್ರಾಣ ಉಳಿಸ್ತಾ ಅಂತ ಹಾಗೆ ಅವನು ನನಗೂ ಗೊತ್ತಿಲ್ಲ. ಅವನು ಮಾಡೋಣ ಅಂತ ಹೇಳಬೇಕಾಯ್ತು. ಅವನೇನು ಮಾಡಿದ ಸರಿ ಮಾಡಿ ಈಗ ಇದೆಲ್ಲ ಕುಯಿಸಿ ಎಲ್ಲ ಅಪೇಕ್ಷೆ ಆಗ್ತದೆ. ಅದರಿಂದ ಅವರೆಲ್ಲ ಹಾಲು ಮಾಡ್ತಾರೆ. ಓಕೆ ಅದೆಲ್ಲ ಇದೊಂದು ಏರಿಯಾ ಅದೊಂದು 3 ಏರಿಯಾನು ಕೂಡ ನಾನು ಇದೆಲ್ಲ ಕಟಿಂಗ್ ಮಾಡಿಸಿದ್ರೆ 80,000 ರೂಪಾಯಿ ನಾನು ಖರ್ಚಿದೆ. ಅವನು ಅವತ್ತು ಏನು ಸಿಂಪಲ್ ಆಗಿ ಒಂದು ಅಪೇಕ್ಷೆ ಮಾತ್ರ ಖರ್ಚಾಗಿದೆ. ಫೇಸ್ ಬಿಟ್ಟಿದ್ರೆ ಗಮ್ ಹಾಕ್ಬಿಟ್ಟಿದ್ರೆ ಇದು ಕೆಲಸ ಪೂರ ಆಗೋಗ್ತಾ ಇತ್ತು. ಇವಾಗ ಮತ್ತೆ ನನಗೆ ಖರ್ಚು ಕೊಟ್ಟೆ.
ಥರ ಇದ್ದಿದ್ದು ಹುಷಾರಿದ್ದು ಕರುನೂ ಆಯಿತು. ಅದರ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾರೆ. ಹೇಗೆ ಇದು ನೋಡಬೇಕು ಇದೇ ಊರು ಕರ್ಕೊಂಡಿದ್ದೀನಿ. ಹೌದಾ? ಓಕೆ. ಎಷ್ಟು ಬರ ಬರಲಿಲ್ಲ ಅಂತ ಹೇಳ್ಬಿಟ್ಟು ಇದೇ ಊರಿನಲ್ಲ? ಇದೇ ಊರಿನ ಮನೆ ಹತ್ರ ಎಷ್ಟು ವರ್ಷದಲ್ಲಿ? ಇವಾಗ ಅಲ್ಲೇ 5 ವರ್ಷ ಆಯಿತು. 5 ವರ್ಷದಿಂದ ಇಲ್ಲ ಸರ್ ಮಾತಾಡೈತೆ ಬರಪ್ಪ. ಅಲ್ಲಿ ನೋಡಿ ಪಪ್ಪಾಯಿ ನೋಡಿ ಎಷ್ಟೊಂಥರ ಇದೆ, ಎಷ್ಟೊಂಥರ ಪಕ್ಷಿ ತಿಂತಾವೆ. ಇಷ್ಟು ಕೂಡ ಪಕ್ಷಿಗಳು ತಿಂತವೆ. ನೀವು ಇದು ನಮ್ಮನೆಗೂ ಕೂಡ ನನಗೂ ಕೂಡ ತಂದು ಕೊಡಲ್ಲ, ಇವರು ತಿನ್ನಲ್ಲ. ಇರ್ಲಿ ಬಿಡಿ, ಅವರ ಸಂತೋಷವಾಗಿರ್ಲಿ. ಇನ್ನೇನು ಬೆಲ್ಲ ತಿಂದಲ್ಲಪ್ಪ, ಬೂಸ್ಟ್ ಬೆಲ್ಲವನ್ನು. ಬನ್ನಿ ಇಲ್ಲೊಂದು ಸ್ವಲ್ಪ ಬನ್ನಿ. ಬನ್ನಿ. ಈ ಮತ್ತೆ ಹೊಸದಾಗಿ ನಾವು ಕಬ್ಬು ಹಾಕಿರೋ ರೀತಿ ಈ ಥರ ಗುಂಡಿ ಹೊಡೆದು ಇದಕ್ಕೆ ಒಂದು ಸ್ಕ್ವೇರ್ ಆಗಿ ಬೀಜ ಮಡಗಿದ್ದೀವಿ. ಅಲ್ಲಿ ಮಡಗಿದ್ದು ಸೇಮ್ ಅದೇ ಥರನೇ. ಇದು ಅಲ್ಲಿ ಎಣ್ಣೆ ಕಟ್ಟಿಂಗ್. ಇದು ಮೊದಲೇ ಕಟ್ಟಿಂಗ್ ಎಲ್ಲ ಕಟ್ ಮಾಡ್ಕೊಂಡು ಬೆಲ್ಲವನ್ನು ಮನೆಗಡೆ ಅಲ್ಲಿ ಒಂದು ವರ್ಷದಿಂದ ತಿಂತಾ ಇದ್ದೀವಿ. ಇವಾಗ ಅದು ಬೆಲ್ಲ ಖಾಲಿ ಆಗ್ಬಿಟ್ಟು ಮತ್ತೆ ಇವಾಗ ಇದಕ್ಕೆ ಎಷ್ಟು ಬೀಜ ಹಾಕಿದ್ರೆ ಸರ್? ಇದಕ್ಕೊಂದು ಹಿಂಗೊಂದು ಬೀಜ ಹಾಕಿ ಹಿಂಗೊಂದು ಸ್ಕ್ವೇರ್ ಆಗಿನೇ ಬೀಜ ಮಡಗಿರ್ತಕ್ಕಂಥದ್ದು. ಮೇಲ್ಗಡೆ 1 ಇಂಚ್ ಮಣ್ಣು ಹಿಡಿದಿರ್ತಕ್ಕಂಥದ್ದು. ಇವಾಗ ಏನು ಮಾಡ್ತೀವಿ, ಸುತ್ತಲಿಲ್ಲ ಇದು ಕಳೆ ಇದೆಯಲ್ಲ, ಇದನ್ನೆಲ್ಲ ಕಿತ್ತು ಒಳಗಡೆ ಮಾಡ್ತೀವಿ. ಮತ್ತೆ ಬೆಳೆದಂಗೆ ಒಂದು ಸ್ವಲ್ಪ ಇದನ್ನ ಲೆವೆಲ್ ಮಾಡಾಕ್ಬಿಡ್ತೀವಿ. ಅವಾಗ ಕಬ್ಬು ಕೆಳಗಡೆ ಬೀಳಲ್ಲ, ಬೇರು ಕೆಳಗಡೆ ಇರ್ತೈತೆ. ಅವಾಗ ಭದ್ರವಾಗಿರ್ತದಲ್ಲ, ಯಾವುದೇ ಸಪೋರ್ಟ್ ಇದ್ದರೆ ಈ ಕಬ್ಬು ಕೆಳಗಡೆ ಬೀಳಲ್ಲ. ಇದು ಗುಂಡಿ ಹೊಡೆದ ಮೇಲೆ ಮಾಡಿದ್ರೆ ಆ ಕೆಳಗಡೆ ಬಿದ್ದೋಗಿ, ಇದು ಗುಂಡಿ ಹೊಡೆದು ಮಾಡಿದ್ರೆ ಇದು ಎಲ್ಲ ಕಟಿಂಗ್ ಮಾಡಿರೋದು ಎಷ್ಟು ಚೆನ್ನಾಗಿ ನಿಂತಿದೆ. ಆದರೂ ಕೂಡ ಅದು ಹೋಗೋರು ಬಿರುಗಾಳಿಗೆ ಬಂದು ನಿಲ್ಸಲ್ಲ ಅಂತ ಸ್ವಲ್ಪ ಸಪೋರ್ಟ್ಗೆ ಕಂಡುಬಿಟ್ಟು ನಾವು ಕಟ್ಟಿದ್ದೀನಿ. ಆದರೂ ಕೂಡ ಸ್ವಲ್ಪ ಹೋಗೋರು ಗಾಳಿಗೆ ಸ್ವಲ್ಪ ಶೇಕ್. ಇಲ್ಲಿ ಎಷ್ಟು ಎಕರೆ ಇದೆ ಸರ್ ಟೋಟಲ್? ಇಲ್ಲಿಂದ ನಮ್ಮ ತೋಟ ಸ್ಟಾರ್ಟ್ ಆಗುತ್ತೆ. ಆ ಕೆಳಗಡೆ ದೊಡ್ಡ ತೋಟ ಇದೆಯಲ್ಲ, ನೋಡಿ ಪ್ರತಿಯೊಂದು ಕೂಡ ಮಲ್ಚಿಂಗ್. ಇವಾಗ ಇದು ಬಾಳೆ ಬಿಡಬಾರ್ದಾಗಿತ್ತು, ಒಂದು ಮನೆ ಕಟ್ಕೊಂಡಿದ್ದಾರೆ, ಎರಡನೇ ಮನೆಗೆ ಬಿಡಬಾರ್ದಾಗಿತ್ತು, ಆಸೆಯಿಂದ ಅವ್ರು ಬಿಟ್ಕೊಂಡಿದ್ದಾರೆ. ಇವಾಗ ಇದೆಲ್ಲ ನಾವು ಗೆಡ್ಡೆನೂ ಕೂಡ ಕೀಳಲ್ಲ, ಕಟ್ ಮಾಡ್ತೀವಿ, ಅದಲ್ಲೇ ಬಿಟ್ಟು ಒಳಗಡೆ ಟ್ರಾಕ್ಟರ್ ಪ್ರವೇಶ ಇಲ್ಲ. ಇದು ಕರೆಕ್ಟಾಗಿ 2ನೇ ವರ್ಷ ಆಗಿದೆ. ಈಗ ನವಂಬರ್ ಬಂದರೆ 2ನೇ ವರ್ಷದ ಗಿಡ ಆಗಿದೆ. ಹಾಂ, 2ನೇ ವರ್ಷದ ಗಿಡ ಆಗಿದೆ. ಒಂದು ವರ್ಷ ಬಾಳೆ ಇರಬೇಕು, ಮತ್ತೆ ಒಂದು ವರ್ಷ ಆದ್ಮೇಲೆ ಎಷ್ಟು ಚೆನ್ನಾಗಿ ಬಂದರೂ ಕೂಡ ಇದನ್ನು ಬಿಡಬಾರ್ದು. ಈ ಗೆಡ್ಡೆ ಸೈಡ್ ಕಿಳಕ್ಕೆ ಹೋಗ್ಬಿಡಿ, ಇದನ್ನು ಪೂರ ಇದು ಹೈಟ್ ಹೋಗೋವ್ರಿಗೂ 5 ವರ್ಷವರೆಗೂ ಈ ಇಷ್ಟು ಹತ್ರ ಬಂತ ಇದನ್ನು ಕೂಡಿ ಇಲ್ಲಿ ಮಲ್ಚಿಂಗ್ ಮಾಡಿ ಬಿಡಬೇಕು, ಇಲ್ಲಿ ಬಿಡಿ. ಮತ್ತೆ ಇದು 5 ವರ್ಷದ ನಂತರ ಹೋದಾಗ ಪೂರ ಇದು ಗೆಡ್ಡೆ ಆಟೋಮೆಟಿಕ್ ಸಾಯಲ್ಲ. ಅಕಸ್ಮಾತ್ ಬಿಸಾಡಿ ಎಷ್ಟು ಬಿಡ್ತೀರಾ, ಇದನ್ನು ಕಿತ್ತಾಕಿ ಅದನ್ನು ಬಿಡಿ, ಮತ್ತೆ ಅದನ್ನು ಕಿತ್ತಾಕಿ ಆ ಲೈನಲ್ಲಿ ಬಿಡಿ. ಅವಾಗ 18 ಅಡಿ ಲೈನ್ ನಿಂತ್ಕೋತದೆ. ಅದು ಗುಂಪು ಬಾಳೆಗೆ ಯಾವಾಗ ಇದು 5 ವರ್ಷದ ನಂತರ, 5 ವರ್ಷದ ನಂತರ ಸ್ಟಾರ್ಟಿಂಗ್ನಲ್ಲಿ ಮತ್ತೆ ಅದು ಒಳಗಡೆ ಬಾಳೆ ಬೇಕೇ ಬೇಕು, ಗುಂಪು ಬಾಳೆ. ಇದೆಲ್ಲ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾರೆ ಸರ್ ಬಾಳೆದು? ಈಗೆಲ್ಲ ಬಾಳೆ ಎಲ್ಲ ಯಾರೋ ಒಬ್ಬ ಪಾರ್ಟಿ ಬರ್ತಾನೆ, ಸ್ವಲ್ಪದಲ್ಲಿ ಕೆಜಿಗೆ ತೂಕ ಮಾಡಿ ತಗೊಂಡು ಹೋಗ್ತಾನೆ ಸರ್. ಇದರೊಳಗೆ ಒಂದು ಕಣ್ಣುಗಳನ್ನೆಲ್ಲ ಹಾಕಿದ್ದೀನಿ. ಅದೇನು ವಾಟರ್ ಆಪಲ್ ಅಂತ ಮತ್ತೊಂದು ಏನೇನು ಸ್ವಲ್ಪ ಬಾಬಲ್ಗೆ ಎಲ್ಲ ಮೊದಲಿಗೆ ಇದಿಲ್ಲ, ಜಮೀನು ಎಲ್ಲ ಅಸ್ತವ್ಯಸ್ತವಾಗಿತ್ತು. ನೋಡಿ ಅದೇ ಕೂಡ ಕಬ್ಬು ಹಾಕಿದ್ದು ಅದೇ ಥರ ಇದಕ್ಕೆ ಹಾಕಿ ಹೆಚ್ಚು ದಿವಸ ಆಗಿಲ್ಲ, ಕಮ್ಮಿ ಸಮಯನೇ ಹಾಕಿದ್ದು. ಅಲ್ಲಿ ಪಪ್ಪಾಯಿ ಗಿಡ ಹಾಕಿ ಪಪ್ಪಾಯಿ ಹಾಳಾಯಿತು, ಅದಕ್ಕೆ ಒಂದು ಬೀಜ ನೆಟ್ಟಿದ್ದು ಬಂದೆ, ಅದು ಅಲ್ಲಿ ಬೆಳೆಸ್ಬೇಕು. ನೋಡಿ ಎಷ್ಟು ತ್ಯಾಜ್ಯ ಇದೆ. ಎತ್ತಿ ಬಗದ್ರು ಕೂಡ ಇನ್ನು 15 1 ತಿಂಗಳು ನೀರು ಬಿಡಬೇಡಪ್ಪ. ಅಲ್ಲಿ ಕೆಳಗಡೆ ಬಗದಾಗ ನಿಮಗೆ ಯಥೇಚ್ಛವಾದಂಥ ತೇವಾಂಶ ಗಿಡಕ್ಕೆ ಎಷ್ಟು ಬೇಕು ಅಷ್ಟು ಸಿಕ್ಬಿಡ್ತದೆ ನಿಮಗೆ. ಇದು ಬಂದು ಸ್ಟಾರ್ ಪುಷ್ ಗೊತ್ತಲ್ವಾ? ಇದು ಬಂದು ಪನ್ನೇರಳೆ ನೋಡಿ ತಿಂದಿದ್ದೀರಾ? ಒಳ್ಳೆ ಇವೆಲ್ಲ ನಮಗೇಂತೇನಿಲ್ಲ, ನಮ್ಮ ಮನೆ ತಿನ್ನೋದು ಇಲ್ಲ, ಅವ್ರಿಗೆ ಗೊತ್ತಲ್ಲ ತಿನ್ನೋಕ್ಕೆ ಯಾಕೆಂತ ಗೊತ್ತಿಲ್ಲ. ಪಕ್ಷಿಗಳು ಸಣ್ಣ ಈ ಮರ ನಾವು ಸ್ಟ್ರೈಟಾಗೆ ಇತ್ತು, ಮತ್ತೆ ಅದು ಯಾಕೆ ಹಂಗೆ ಬೆಂಡಾಯಿತು? ಇಲ್ಲಿ ಗಿಡ ಇದೆಯಲ್ಲ, ಮರ ಇದೆಯಲ್ಲ, ಸರಿ ಬಿಸಿಲು ಯಾವ ಥರ ಸನ್ಲೈಟನ್ನು ಹುಡಿಕೊಂಡು ಅವನು ಅಲ್ಲಿ ಹೋದ. ಇದು ಡಿಸ್ಟರ್ಬ್ ಮಾಡ್ತು, ನನಗೆ ಸನ್ಲೈಟ್ ಸಿಕ್ಕಲ್ಲ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಅದಕ್ಕೆ ತೆಂಗಿನ ಜಾತಿಯ ಬೆಳೆನೇ ಅದ್ರದ್ದು ಎಲ್ಲ ಗುಣನೇ ಇರೋದು. ಎಲ್ಲ ಬಿಸಿಲು ಯಾವ ಕಡೆ ಇರುತ್ತೆ ಅದಕ್ಕೆ ಆ ಕಡೆ ನೀರು ಕೂಡ ಕೇಳಿಲ್ಲ, ಮತ್ತೊಂದು ಕೂಡ ಕೇಳಿಲ್ಲ, ನನಗೆ ಗಾಳಿ ಬೆಳಕಬೇಕು ಅಂತ ಹುಡಿಕೊಂಡು ಹೋದ ಆರಾಮಾಗಿ. ಇಲ್ಲಿ ಕಾಡತ್ರ ಹಾಕಿದ್ಮೇಲೆ ಅದಕ್ಕೆ ಗಿಡ ಯಾವ ಥರ ಇದೆಲ್ಲ ಮತ್ತೊಂದು ಮಾಡಿಲ್ಲ. ತಿಂದಿದ್ದೆ ಬೆಳೆದಿದೆ ಇಲ್ವೇ ಮರ? ಬೆಳೆದಿದ್ಯಾ? ನೋಡಿ ಅವೇನು ಮರಗಳು ಮೇಲ್ಗಡೆ ನೋಡಿ ತೋರಿಸುತ್ತಾ ಆ ಗೊಂಚಲಿರೋ ಜಾಗದಲ್ಲಿ. ಇದು ಸುಮಾರು ಒಂದು 5-6 ವರ್ಷ 7 ವರ್ಷದ ಹಿಂದೆ, 7 ವರ್ಷದ ಹಿಂದೆ ನೀರಿಲ್ದಲೆ ಒಂದೆಲೆ ಮಾತ್ರ ಇತ್ತು, 1 ರಿಂದ 2 ಎಲೆ ಮಾತ್ರ ಇತ್ತು, ಕೆಳಗಡೆ ಎಲ್ಲ ಇಳೆ ಬಿದ್ದಿತ್ತು. ಆ ಬರ ಬಂದ ಟೈಮಲ್ಲ
ಬರ ಬಂದಂಥ ಟೈಮಲ್ಲಿ ಓಕೆ. ಅವಾಗ ನೀರು ಕಟ್ಟಕ್ಕೆ ಆಗ್ತಿಲ್ಲ, ಕೆಳಗಡೆ ಮಾತ್ರ ಕಟ್ಕೊಂಡಿವಿ. ಅವಾಗ ನಾವೇನು ಮಾಡಿದ್ವಿ, ಮತ್ತೆ ಇದನ್ನ ಜೀವ ಮಾಡಿದ್ವಿ ಎಲ್ಲಿಂದ ಅಂತಂದ್ರೆ, ನಾವು ಇದನ್ನ ಏನು ಗುಂಪು ಬಾಳೆ ಮಾಡಿದೀವಲ್ಲ, ಈ ಗುಂಪು ಬಾಳೆ ಈ ಕಾಡೆಸು ಇದು ಹಾಕಿದ ಮೇಲೆ ಮತ್ತೆ ನೋಡಿ ಸಮೃದ್ಧಿಯಾಗಿ ಕಾಯಿ ಕಚ್ಕೊಂಡಿದೆ, ಕೂದಿದ್ದಾರೆ. ಇದು ಮರ ನೋಡಿ, ಇದು ಟ್ರಾಕ್ಟರ್ ಗುದ್ದೆ ಹಾಳಾಗಿದೆ, ಆದರೂ ಕೂಡ ಅದು 3 ಗೊಂಚಲು ಬಿಟ್ಟಿದೆ. ಕಾರಣ ಈ ಕಾಡೆಸರು. ಈ ಕಾಡೆಸರು ಇನ್ನೂ ದಟ್ಟವಾಗಿ ಬೆಳೀತದೆ. ಇದು ಪೂರ ಹಿಂಗೆ ಬೆಳೀತದೆ, ಇಲ್ಲಿವರೆಗೂ ಕವರ್ ಆಗುತ್ತೆ. ಇದರೊಳಗೆಲ್ಲ ದನನೂ ಕೂಡ ಹಾಕಿದ್ರೆ ಎಲ್ಲನೂ ಕೂಡ ಮಾಡಿದ್ದಾರೆ. ಮತ್ತೆ ಇದು ನೋಡಿ, ಸೂರ್ಯನ ಕಿರಣ ಒಳಗಡೆ ಹೋಗುತ್ತಾ, ಇವಾಗ ಬಳ್ಳಿ ಆಲೆ ತುದಿ ನಾಗರಾವತರ ಅಲ್ಲಿ ನಿಂತಿದೆ, ಅದಕ್ಕಿಂತ ಇನ್ನೂ ಲೆವೆಲ್ ಇಲ್ಲಿವರೆಗೂ ಕವರ್ ಆಗಿರ್ಬೋದು. ಈ ಬಾಳೆ ಗಿಡಕ್ಕೆ ಅಲ್ಲಿವರೆಗೂ ಸುತ್ಕೊಂಡ್ಬಲ್ಲ, ಅಂದ್ರೆ ವೆಲೆಬೆಟ್ ಬೀಸ್ ಥರ ತುಟ್ಕೊಳ್ಳಲ್ಲ. ಇವ್ರೇನು ಮಾಡಬೇಕು, ಸುತ್ಕೊಂಡಾಗ ಇದು ಬೆಳವಣಿಗೆ ಆಗಲ್ಲ. ಇದು ಸ್ವಲ್ಪ ಖಾಲಿ ಶೂಸ್ ಹಾಕೊಂಡು ಕುಡ್ಗೋಲು ತಗೊಂಡು ಇದೆಲ್ಲ ಬಿಡಿಸಿ ಕುಡ್ಗೋಲು ಸ್ವಲ್ಪ ಕಡ್ಡಿನ ಹಿಂಗೆ ಹೊಡೆದು ನೆಲದಲ್ಲಿ ಅಲ್ಲೇ ಇರ್ತದೆ. ಒಳ್ಳೆ ಮಲ್ಚಿಂಗ್. ಉದಾಹರಣೆ ಇಲ್ಲ, ರಿಯಲ್ ಆಗಿ ನಾವು ನೋಡಿದ್ದು ಮರ ಹೋದು ಅಂತ ಅನ್ಕೊಂಡಿದ್ದೇವೆ ನೋಡಿ. ಮತ್ತೆ ಈ ಕಾಡೆಸರು ಬಾಳೆ ಹಾಕಿದ್ಮೇಲೆ ಇದು ಒಳ್ಳೆ ಇಳುವರಿ ಕಟ್ಕೊಂಡಿದೆ. ಏನಾಗಿದೆ, ಚೆನ್ನಾಗಿದೆ ಇದು. ಇದು ನಿಜ ಹೇಳ್ಬೇಕಂದ್ರೆ ಬೋರ್ ನೀರು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ಈ ಮಳೆ ನೀರು ಮತ್ತು ತೊರೆ ನೀರು, ಕೆರೆ ನೀರು ಅಂತ ಏನಿರ್ತಿರಲ್ಲ, ಇದು ನಿಜನಿಗೆ ಅಮೃತ ಇದೆ. ಯಾಕೆ ಇದು ಗಾಳಿ ಬೆಳಕು ಸೇರಿದೆ. ಹೌದು, ಗಾಳಿ ಬೆಳಕು ಎಲ್ಲಿ ಬೀಳ್ತದೆ, ಇದೆ. ಅದಕ್ಕೆ ಗಿಡಕ್ಕೆ ರುಚಿಯಾದಂಥ ನೀರಿದೆ. ನಿಮ್ಮ ಬೋರಿಂದ ಬೆಳ್ತಕ್ಕಂಥದ್ದು ನಿಜ ಹೇಳಬೇಕು ಅಂದರೆ ಅದು ಗಾಳಿ ಬೆಳಕು ಏನೂ ಬಿದ್ದಿಲ್ಲ, ಜೀವ ಒಂದು ಉಳ್ಕೋತೆ, ಅದರಿಂದ ಖಂಡಿತ ಇಳುವರಿ ಬರಲ್ಲ. ಯಪ್ಪ ಅಕಸ್ಮಾತ್ ಬೋರ್ ನೀರು ಅವ್ರು ಬೇಕು, ನೀವೇನು ಮಾಡಬೇಕು, ಅವ್ರ ಕೃಷಿ ಭೂಮಿನಲ್ಲಿ ಮಣ್ಣಲ್ಲಿ ಒಂದು ಹೊಂಡ ಮಾಡಿಸ್ಕೋಬೇಕು, ನೀರನ್ನು ಅತಿ ಸ್ಟೋರ್ ಮಾಡಬೇಕು. ಆ ಮಣ್ಣಿಗೆ ಮತ್ತು ಆ ಗಾಳಿ ಬೆಳಕಿಗೆ ನೀರು ಒಂದು 2 ದಿವಸನಾದ್ರೂ ಅಲ್ಲಿರಬೇಕು. ಆಮೇಲೆ ನಂತರ ನೀವು ತೋಟಕ್ಕೆ ಮತ್ತೆ ಇದೆ ಇಷ್ಟೇ ರುಚಿ ನಿಮಗೆ ಬರ್ತದೆ. ಬೋರ್ ನೀರು ಅಷ್ಟು ಸೂಕ್ತ ಅಂತೂ ಅಲ್ಲವೇ ಇಲ್ಲ. ಹಂಗಂತ ಬೋರ್ ನೀರು ನಾವು ತೋಟ ಮಾಡೋಕ್ಕಾಗಲ್ಲ. ಹೌದು, ಈ ಟೈಪ್ ಮಾಡ್ಕೋಬೇಕು. ಇದು ಅಂತೂ ಅಮೃತಯಪ್ಪ ಈ ನೀರು. ಉದಾಹರಣೆ ನಾವೇನು ನಮ್ಮ ತೋಟಗಳಿಗೆ ಕೆರೆ ನೀರು ವರ್ಷಕ್ಕೆ ಒಂದ್ಸಲ ಬಿಡ್ತೀವಿ. ಆ ವರ್ಷ ಬಿಟ್ಟಾಗ ಸಮೃದ್ಧಿ ಇಳುವರಿ ಆ ತೋಟ. ಇಲ್ಲಿಂದ ನಮಗೆ ಇವಾಗ ಏನು ಇಲ್ಲಿಂದ ನಾವು ಕವರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೊಂದು ಒಂದು ಚಿಲ್ಲರೆ ಇದೆ. ಅದೊಂದು 1 ಎಕರೆ 14 ಗುಂಟೆ ಜಾಗ. ಮತ್ತು ಕೆಳಗಡೆ ಅಲ್ಲಿ ಸುಮಾರು ಒಂದು ಚಿಲ್ಲರೆ ಇತ್ತು. ಅಲ್ಲಿ ಪೈಪ್ ಏನು ಮಾಡ್ತಾರೆ, ಅವತ್ತಿನಲ್ಲೇ ಬಾಳೆನೂ ಹಾಕಿ ತೆಂಗಿನಕಾಯಿ ಈಗಲೂ ಹೋಗಿ ಈ ಮಧ್ಯದಲ್ಲಿ ನಾವು ಇದ್ದಂಥ ಟೈಮ್ನಲ್ಲಿ ಕೆಲವರು ಮಣ್ಣನ್ನು ತುಂಬೊತ್ತಿಗೆ ಆ ಪೈಪ್ನೆಲ್ಲ ಕಟ್ ಮಾಡ್ತೀವಿ. ಅದು ನೀರು ಸಪ್ಲೈ ಹೋಗ್ತಾ ಇಲ್ಲ. ಮತ್ತು ಬೇರೆ ಕಡೆ ನಮ್ದು ಇನ್ನೂ ಖಾಲಿ ಜಾಗ ಇದೆ. ಕಡಿದಾಗ ಇಲ್ಲೆಲ್ಲ ನೀರು ಹರಿತಾ ಇರೋದ್ರಿಂದ ನಮ್ದು ನೀರು ಬೇಗ ಜಾಸ್ತಿ ಆಗ್ತಾ ಇದೆ. ತುಂಬ ಮಳೆ ಬೇರೆ ಆಗ್ತಾಯಿಲ್ಲ, ತುಂಬ ಮಳೆ ಜಾಸ್ತಿ ಆಗಿದೆ. ನಾನು ಅವತ್ತಿನ ಬಂದಿರಲಿಲ್ಲ ಇದಕ್ಕೆ. ನೋಡಿ ಕಾಡೆಸರು ಹಿಂಗೆ ಇದೆಯಲ್ವ, ಇನ್ನೊಂದು ತಿಂಗಳು ಕಳೀತಂದರೆ ನಾನು ಎಲ್ಲ ಒಂದು ಸ್ವಲ್ಪ ಗೊಬ್ಬರ ಹಾಕುವಾಗ ಅದೆಲ್ಲ ಒಂದು ರೌಂಡು ಆ ನಿಧಾನ ಕೆಂಪು ರೋಡೆಲ್ಲ ಮಿಷನ್ ಕಟ್ ಮಾಡಿದೆ. ಹಾಗಾಗಿ ಅಲ್ಲಿಂದ ಅದು ಸ್ಪ್ರೆಡ್ ಆಗಿಲ್ಲ. ಬ್ರಹ್ಮ ಕಣಿಗೆಲ್ಲ ಹೊಡೆದಿದೆ. ಹೊಡೆದು ಕೂಡ ಮತ್ತೆ ಎಷ್ಟು ಬಂದಿದೆ. ದನನೂ ಕೂಡ ಕಟ್ ಹಾಕಿದ್ದಾರೆ. ಮತ್ತು ಇನ್ನೊಂದು ತಿಂಗಳು ನೋಡಿ ಬರಲಿ, ನಾವು ಇನ್ನೂ ತುಂಬೆಲ್ಲ ಕವರ್ ಆಗಿದೆ. ಹೌದು, ಎಲ್ಲ ತುಳು ನೀವು ನೋಡ್ಕೊಂಬಂದ್ರಿ. ತ್ಯಾಜ್ಯ ಗಿಡನೇ ಬಿಡಿ. ನೋಡಪ್ಪ, ನನ್ನ ಏನು ನ್ಯಾಚುರಲ್ ಬೇಲಿ ತೆಂಗಿನ ಮರಿ ಅಂತ ಕಟ್ಟಿದ್ದೀವಿ. ಆಪಲ್ ಸೈಡೆಲ್ಲ ನೀಟಾಗಿ ಕಟ್ ಮಾಡಿದ್ದಾರೆ. ಚೆನ್ನಾಗಿದೆ, ಸೇಫ್ ಆಗಿದೆ. ಯಾವುದು ನಾಯಿ ಇದಲ್ಲ. ಹೌದು.